ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಕಾಲೇಜಿನ ಲಾಸ್ಟ್ ಮೂಮೆಂಟ್ಸ್ ಹಾಗೆ ಲಾಸ್ಟ್ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಈಗ ನಾನು ತೋರಿಸ್ತಾ ಇರೋದು ನನ್ನ ಡ್ರಾಮಾ ಟೀಮ್ನ. ಇನ್ನೂ ಎಷ್ಟೊಂದು ಜನ ಇದ್ದಾರೆ, ಬಟ್ ಮಿಸ್ ಆಗಿದ್ದಾರೆ ಅವರೆಲ್ಲ. ಎಷ್ಟು ಜನದ್ದು ಫೋಟೋಸ್ ವೀಡಿಯೋಸ್ ಇತ್ತು ಅದನ್ನು ಹಾಕಿದ್ದೀನಿ ಅಷ್ಟೇ. ತುಂಬಾ ಎಂಜಾಯ್ ಮಾಡಿದಂಥ ಮೂಮೆಂಟ್ಸ್ಗಳು, ಹಾಗೆ ಏನೋ ಒಂದು ನನ್ನಲ್ಲಿ ಗುರುತಿಸ್ಕೊಂಡಿದ್ದೀನಿ ಆ ಕಾಲೇಜಲ್ಲಿ ಅಂದರೆ ನನ್ನ ಡ್ರಾಮಾ ಟೀಮ್ ತುಂಬಾ ಕಾರಣ. ಹಾಗೆ ನನ್ನ ಡ್ರಾಮಾ ಟೀಚರ್ ಆದಂತಹ ಅಂಕರಾಜು ಸರ್ರು, ಅವರಿಗೆ ತುಂಬಾ ಥ್ಯಾಂಕ್ ಯು ಹೇಳಬೇಕು. ಅವರಿಂದನೇ ನಾನಲ್ಲಿ ಒಂದು ಹೆಸರು ಪಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾದ ದಿನಗಳು ಅದೆಲ್ಲ. ಅದಾದಮೇಲೆ ನೆಕ್ಸ್ಟು ಎತ್ನಿಕ್ ಡೇ ಇತ್ತು. ಎಲ್ಲ ವೀಡಿಯೋಸ್ಗಳಿತ್ತು ನನ್ನ ಹತ್ರ, ಆದರೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಯಾಕೆ ಅಂದರೆ ನನಗೆ ಎಕ್ಸಾಮ್ಸ್ ಇತ್ತು, ಲಾಸ್ಟ್ ಸೆಮ್ಮು. ಹಾಗಾಗಿ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೋಬೇಕಂತ ಹೇಳಿ ನಾನು ಯಾವುದೇ ರೀತಿ ವೀಡಿಯೋನ ಹೆಚ್ಚಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಆದರೆ ಇನ್ಮೇಲಿಂದ ನಾನು ಹೆಚ್ಚು ವೀಡಿಯೋಸ್ಗಳನ್ನ ಕುಕ್ಕಿಂಗ್ದಾಗಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು, ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ನ ಹೇಳಿ ನಿಮಗೆ ವೀಡಿಯೋ ಮಾಡಿ ತಿಳಿಸೋ ಮುಖಾಂತರ ಇನ್ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಇದು ನಾವು NSSಗೆ ಹೋಗಿದ್ದ ವೀಡಿಯೋಸ್ನ ಇಲ್ಲಿ ಹಾಕ್ತಾ ಇದ್ದಾರೆ ಎತ್ನಿಕ್ ಡೇ ದಿನ ಎಲ್ರ ಮುಂದೆ. NSS ನಾನು 2 ಸಲ ಹೋಗಿದ್ದೆ. ಫಸ್ಟು ನಾನು ಸೆಕೆಂಡ್ ಇಯರಲ್ಲಿ ಹೋಗಿದ್ದೆ, ಆಮೇಲೆ ಥರ್ಡ್ ಇಯರಲ್ಲಿ ಹೋಗಿದ್ದೆ. ಸೆಕೆಂಡ್ ಇಯರಲ್ಲೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಥರ್ಡ್ ಇಯರ್ ಹೋದಾಗಲೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ವಾಯ್ಸ್ ಹಾಳಾಗಿದೆ, ಬೇಜಾರು ಪಡ್ಕೋಬೇಡಿ. ತುಂಬಾ ಚೆನ್ನಾಗಿತ್ತು. 2 NSS ಕ್ಯಾಂಪ್ಗಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಬಂದೆ. ಒಂದು ನಮ್ಮೂರ ಹತ್ರನೇ ಇತ್ತು ಫಸ್ಟ್ ಹೋಗಿದ್ದು, ಇದು ಸ್ವಲ್ಪ ದೂರ ಇತ್ತು. ಬಟ್ ಆದರೂ ಇಷ್ಟು ಎಂಜಾಯ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಎಂಜಾಯ್ ಮಾಡಿದ್ದೀನಿ NSSಲ್ಲಿ. ನಾವೇನು ರೂಮ್ ಉಳ್ಕೊಂಡಿದ್ವಿ, ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಉಳ್ಕೊಂಡಿದ್ದು. ಅದ್ರ ಹಿಂದೆಯೇ ಅಂಗನವಾಡಿ ಇತ್ತು. ಆ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು, ಹಾಗೆ ತುಂಬಾ ತರಲೆ ಥರ ಆಡ್ಕೊಂಡು ತಿಟೆಲ್ಲ ಮಾಡಿಕೊಂಡು ಒಂದು ಒಳ್ಳೆ ಬಾಂಡಿಂಗ್ಗಳು ಕ್ರಿಯೇಟ್ ಆಯಿತು. ಅಣ್ಣ ತಮ್ಮ ಅಂತ ಹೇಳಿ, ಅಕ್ಕ ತಂಗಿ, ಈ ಥರ ಎಲ್ಲ ಹೊಸ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಬಂದೆ. ಈ NSS ಕ್ಯಾಂಪಲ್ಲೇ ನಾನು ತುಂಬ ಜನನ ಪರಿಚಯ ಮಾಡಿಕೊಂಡೆ. ತುಂಬ ಜನ ಹತ್ರ ಆದರು. ಬಟ್ ಲಾಸ್ಟ್ ನಾನು ಬಿಟ್ಟೋಗೋ ಟೈಮಲ್ಲಿ ಹತ್ರ ಆದರು ಅಂತ ಬೇಜಾರಂತೂ ಇದೆ. ಬಟ್ ಆದರೂ ಖುಷಿ ಇದೆ, ಅಷ್ಟು ಜನ ಸಿಕ್ಕಿದ್ರಲ್ಲ, ಅಷ್ಟಾದರೂ ಪ್ರೀತಿ ಸಂಪಾದನೆ ಮಾಡಿದ್ನಲ್ಲ ಅಂತ ಹೇಳಿ ನನಗೆ ತುಂಬಾ ಖುಷಿ ಇದೆ. ಈಗ ಫುಲ್ ನಾನು NSSಲ್ಲಿ ಏನೇನು ಮಾಡಿದ್ವಿ ಅದ್ರ ಪ್ರತಿಯೊಂದು ವೀಡಿಯೋನೂ ಹಾಕಿದ್ದಾರೆ. ಇದು ನಮಗೆ ಅಂಕರಾಜು ಸರ್ ಹೇಳ್ಕೊಟ್ಟಿದ್ದ ಡ್ಯಾನ್ಸು, ಅದನ್ನು ಕೂಡ ಮಾಡಿದ್ವಿ ತುಂಬ ಖುಷಿಯಿಂದ. ಲಾಸ್ಟ್ ಡೇ ರೈನ್ ಹೇಗೆ ಫೈಯರ್ ಹತ್ತದಾಗ ಆರಿಸ್ತಾರೆ ಆ ಥರದ್ದೆಲ್ಲ ತೋರಿಸ್ತಾಯಿದ್ರು. ಆವಾಗ ಆ ನೀರನ್ನ ಹಾಕಿದಾಗ ಅಲ್ಲೆಲ್ಲ ಫುಲ್ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಕಲರ್ಸ್ ಎಲ್ಲ ಹಚ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ ನಾವಂತೂ. ಇದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಜೀವ ಇರೋವರೆಗೂ ನನ್ನ NSSನ ಮರೆಯೋಕ್ಕಾಗಲ್ಲ. ಅಷ್ಟು ಮಸ್ತ್ ಮಾಡಿದ್ದೀವಿ, ಅಷ್ಟೇ ಹತ್ತಿದ್ದೀವಿ. ಇದು ಲಾಸ್ಟು. ತುಂಬಾ ಬೇಜಾರಾಗ್ತಾಯಿದೆ. ನೆಕ್ಸ್ಟ್ ಇಯರ್ ಕರೆದ್ರೆ ಖಂಡಿತವಾಗ್ಲೂ ನಾನು ಇನ್ನೊಂದು ಸಲ ಹೋಗ್ಬಿಟ್ಟು ಬರ್ತೀನಿ. ಅಷ್ಟು ಖುಷಿಯಾಗತ್ತೆ ನನಗೆ NSSಗೆ ಹೋಗೋದು ಅಂದರೆ. ಅಲ್ಲಿ ಕ್ಲೀನ್ ಮಾಡೋದು, ಅದು ಮಾಡಬೇಕು, ಅಪ್ಪ ಅಮ್ಮನಿಂದ ದೂರ ಇರಬೇಕು, ಅಲ್ಲಿ ಉಳ್ಕೊಬೇಕು, ಅದೇನು ಥಾಟೇ ಬರಲ್ಲ ಅಲ್ಲಿಗೆ ಹೋದ್ಮೇಲೆ. ಅಷ್ಟು ಎಂಜಾಯ್ ಮಾಡ್ತೀವಿ. ಅದೇ ರೀತಿ ಒಳ್ಳೆ ಮೆಂಬರ್ಸ್ ಇದ್ದರು ನಮ್ಮ ಜೊತೆ ಎಂಜಾಯ್ ಮಾಡೋದಕ್ಕೆ. ಅಲ್ಲಿ ನಮಗೆ ಗೈಡ್ ಮಾಡೋಕ್ಕೆ ಬಂದಿದ್ದು ರಂಜಿತಾ ಮ್ಯಾಮು, ಪುನೀತ್ ಸರ್ ಆಗಿರ್ಬೋದು, ರವಿಕಿರಣ್ ಸರ್ ಆಗಿರ್ಬೋದು, ತುಂಬಾ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ ಕಲಿಯೋದಕ್ಕೆ. ತುಂಬ ವಿಷಯಗಳ್ನೂ ಕಲ್ತಿದ್ದೀನಿ ನಾನು ಆ ಊರಿಗೆ ಹೋದ್ಮೇಲೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಅಲ್ವಾ? ತುಂಬಾ ಖುಷಿಯಾಗುತ್ತೆ. ನಮ್ಮ ಕಾಲೇಜ್ ಬಗ್ಗೆ ನನಗೆ ಒಂದು ಸ್ವಲ್ಪ ಬ್ಯಾಡ್ ಒಪಿನಿಯನ್ ಇದ್ದರೂ ಒಂದು ಸ್ವಲ್ಪ ಗುಡ್ ಒಪಿನಿಯನ್ ಕೂಡ ಇದೆ. ಕೆಲವೊಂದು ವಿಷಯದಲ್ಲಿ ಬ್ಯಾಡ್ ಅನಿಸ್ಬೋದು, ಅಂದರೆ ಪರ್ಸ್ನಲಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಬ್ಯಾಡ್ ಅಂತ ಏನೂ ಇಲ್ಲ. ನನಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಅದೆಲ್ಲ ಸ್ವಲ್ಪ ಬೇಜಾರು ತರಿಸ್ಬೋದು. ಇನ್ನು ಕೆಲವು ಮೂಮೆಂಟಲ್ಲಂತೂ ನಾನು ಸಿಕ್ಕಾಪಟ್ಟೆ ಖುಷಿನೇ ಪಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಲ್ಲಿ ಮಾಡಿರೋ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಎಷ್ಟೊಂದು ಕಾಂಪಿಟೇಷನ್ಸ್ಗಳು ಮಾಡ್ತಾಯಿದ್ರು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಫೆಸ್ಟ್ಗಳಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಏನಾದರೂ ವಿಷಯ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಲೆಕ್ಚರರ್ಸಿಂದ ಕಲಿಯೋದಾಗಿರ್ಬೋದು,
ತುಂಬಾ ಕಲ್ತಿದ್ದೀನಿ ನಾನಂತೂ. ಈಗ ಏನೇನು ಈವೆಂಟ್ಸ್ಗಳು ಮಾಡಿದ್ರು ಅದ್ರ ಪ್ರೈಸ್ ಯಾವುದೂ ಕೊಟ್ಟಿರಲಿಲ್ಲ. ಈಗ ಅದ್ರ ಪ್ರೈಸ್ನೆಲ್ಲ ಕೊಡ್ತಾಯಿದ್ದಾರೆ ಎತ್ನಿಕ್ ಡೇ ದಿನ ಎಲ್ಲ ಸ್ಟೂಡೆಂಟ್ಸಿಗೂ. ಎಲ್ಲ ಕ್ರಿಕೆಟು, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು. ಕ್ರಿಕೆಟೇ ಜಾಸ್ತಿ ಹುಡುಗರಿಗೆ ಇಷ್ಟ ಅಲ್ಲ, ಜಾಸ್ತಿ ಅದೇ ಮಾಡ್ತಾರೆ. ಹುಡುಗಿರಿಗೆ ವಾಲಿಬಾಲ್ ಇರುತ್ತೆ, ಥ್ರೋಬಾಲ್ ಇರುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಕಾಂಪಿಟೇಷನ್ಸ್ ಇರ್ಬೋದು. ಆ್ಯಂಡ್ ಲಿಟ್ರೇಚರಲ್ಲೂ ಕೂಡ ಸ್ವಲ್ಪ ಕಾಂಪಿಟೇಷನ್ಸ್ಗಳನ್ನೆಲ್ಲ ಇಡ್ತಾರೆ. ಪ್ರಬಂಧ, ಪತ್ರಲೇಖನ ಈ ಥರದ್ದೆಲ್ಲ ಇರುತ್ತೆ. ಪ್ರಬಂಧಗಳು ಬರೆಯೋದಂತೂ ಇದ್ದೇ ಇರುತ್ತೆ. ಅಷ್ಟೇ ಒಳ್ಳೆ ಲೆಕ್ಚರರ್ಸ್ಗಳು ಕೂಡ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಸೇರ್ಕೋಬೇಕಂತ ಇದ್ದರೆ ಖಂಡಿತವಾಗ್ಲೂ ಹೋಗಿ ಸೇರ್ಕೊಳ್ಳಿ. ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಹಾಗೆ ಎತ್ನಿಕ್ ಡೇ ದಿನವೇ ಒಂದು ಸಣ್ಣ ಕಾಂಪಿಟೇಷನ್ ಕೂಡ ಮಾಡಿದ್ರು. ಅಲ್ಲೇ ಒಂದು ಪಿಕ್ಚರ್ಸ್ ತೋರಿಸ್ಬಿಟ್ಟು ಅದನ್ನು ಗೆಸ್ ಮಾಡೋದು, ಈ ರೀತಿಯಾಗಿ ಸ್ವಲ್ಪ ಆಟ ಆಡಿಸಿದ್ರು. ಎಲ್ಲ ಚೆಂದ ಆಟ ಆಡಿದ್ವಿ. ಅದರಲ್ಲೂ ಜಗಳ ಆಡ್ಕೊಂಡು ನಾವು ಹೇಳ್ತೀವಿ ಅಂತ ಜಗಳ ಆಡ್ಕೊಂಡು ಹೇಳಿದ್ವಿ. ಕೆಲವೊಂದು ಯಾವುದು ಅಂತಲೇ ಗೊತ್ತಾಗದೆ ಸುಮ್ಮನೆ ಕೂತಿದ್ವಿ. ನಾನಂತೂ ಯಾವುದಕ್ಕೂ ಆನ್ಸರ್ ಮಾಡಲಿಲ್ಲ. ವೀಡಿಯೋ ಮಾಡೋದ್ರಲ್ಲೇ ನಾನು ಫುಲ್ ಬ್ಯುಸಿ ಇದ್ದೆ ಅಂದ್ಕೊಳ್ಳಿ. ಆ ವೀಡಿಯೋ ಮಾಡೋಕ್ಕೆ ಹಿಡ್ಕೊಂಡು ಫೋನ್ನ ಫುಲ್ ಕೈ ನೋವೇ ಬಂದ್ಬಿಟ್ಟಿತ್ತು. ಆದರೂ ಪರವಾಗಿಲ್ಲ, ನಿಮಗೆಲ್ಲ ನಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಏನೇನು ಕಾಂಪಿಟೇಷನ್ಗೆ ಕ್ವಶನ್ಸ್ಗಳು ಕೇಳಿದ್ರು ಅಂತೆಲ್ಲ ಅಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಕೆಲವೊಂದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನಮ್ಮ ಕಾಲೇಜಲ್ಲೇ ಹೇಳ್ಕೊಟ್ಟಿದ್ರು. ಆದರೂ ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ. ಅಡ್ವಾನ್ಸ್ ಎಕ್ಸೆಲ್ ಹೇಳ್ಕೊಟ್ಟಿದ್ರು. ನಾನು ಹೊರ್ಗಡೆ ಕಲ್ತಿದ್ದೆ. ಹಾಗಾಗಿ ನಾನು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆ ಕೋರ್ಸಿಗೆ ಸೇರಿಕೊಂಡಿರಲಿಲ್ಲ ಕಾಲೇಜಲ್ಲಿ. ಇನ್ನು ಬಾಕಿದವರೆಲ್ಲ ಸೇರ್ಕೊಂಡಿದ್ರಲ್ಲ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಈಗ ಅವ್ರು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಅದಾದಮೇಲೆ ನಮಗೆ ನಮ್ಮ ಜೂನಿಯರ್ಸು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಈಗ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಸ್ಟೇಜ್ ಮೇಲೆ ಮಾಡಬೇಕಿತ್ತು, ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲೇ ಆಗ್ತಾಯಿದ್ದಾರೆ. ಸೆಕೆಂಡ್ ಇಯರ್ದಿದ್ದು ಫಸ್ಟ್ ಇಯರ್ದಿದ್ದು ಅವ್ರು ಸರ್ಪ್ರೈಸ್ ಎಲ್ಲ ಕೊಟ್ಟಾದಮೇಲೆ ನಾವು ಒಂದೆರಡು ವೀಡಿಯೋ ಫೋಟೋಸ್ ತೊಗೊಳ್ಳೋಣ, ಇದೇ ಲಾಸ್ಟ್ ಅಲ್ವಾ ಅಂತ ಹೇಳಿ ಒಂದೆರಡು ವೀಡಿಯೋಸು ಹಾಗೆ ಒಂದಷ್ಟು ಫೋಟೋಸು ಎಲ್ಲರ ಜೊತೆ ತೊಗೊಂಡು ಬಾಯ್ಸ್ ಆ್ಯಂಡ್ ಗರ್ಲ್ಸು BBA ಗರ್ಲ್ಸ್ ಆ್ಯಂಡ್ ಬಾಯ್ಸು ಫೋಟೋಸ್ಗಳು ತೊಗೊಂಡ್ವಿ. ಅದಾದಮೇಲೆ ಕಾಲೇಜ್ ಕಡೆಯಿಂದ ಫೋಟೋಶೂಟ್ ಇದೆ, ಎಲ್ಲರೂ ಬರಲೇಬೇಕು ಅಂತ ಹೇಳಿ ಮೆಸೇಜ್ ಹಾಕಿದ್ರು. ಹಂಗಾಗಿ ನಾವೆಲ್ಲರೂ ಇದೇ ಯೂನಿಫಾರ್ಮಲ್ಲಿ ಬರಬೇಕು ಅಂತ ಹೇಳಿ ಇದೇ ಯೂನಿಫಾರ್ಮಲ್ಲಿ ಬಂದ್ವಿ. ಅದಕ್ಕೆ ಎಲ್ಲರೂ ಇದೇ ಲಾಸ್ಟ್ ಅಲ್ವಾ ನಾವು ಸಿಗೋದು, ಸೊ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ, ಹಾಗೆ ಒಂದು ಸಣ್ಣ ಪುಟ್ಟ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಎಲ್ಲ ಬನ್ನಿ ಅಂತ ಹೇಳಿ ಈ ಥರ ಬೋರ್ಡ್ ಮೇಲೆ ಬರೆದು ಎಲ್ಲರ ಸಿಗ್ನೇಚರ್ ಕೂಡ ಹಾಕ್ತಾ ಇದ್ದೀವಿ. ಒಬ್ಬೊಬ್ಬರಾಗೆ ಎದ್ದು ಅವರ ಸಿಗ್ನೇಚರ್ಸ್ನ ಹಾಕ್ತಾಯಿದ್ದಾರೆ. ಇಟ್ ಮೀನ್ಸ್ ಹೆಸ್ರುಗಳನ್ನೆಲ್ಲ ಬರ್ಕೊತಾ ಇದ್ದರು. ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸೇ. ತುಂಬ ಖುಷಿ ಆಗುತ್ತೆ ಈ ಥರ ನೋಡಿದ್ರೆ. ಹಾಗೆ ಬೇಜಾರಾಗುತ್ತೆ, ತುಂಬ ಬೇಗ ಬಿಟ್ಟೋಗ್ತಾ ಇದ್ದೀವಿ ಅಂತ. ನನಗೆ 3 ವರ್ಷ ಅದು ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ಬೇಗ ಕಳೆದ್ಬಿಟ್ಟಿದ್ದೀವಿ 3 ವರ್ಷನ. ತುಂಬಾ ಮೆಮೋರಿಯಸ್ಗಳನ್ನ ತೊಗೊಂಡೋಗ್ತಾ ಇದ್ದೀನಿ ನಾನಂತೂ. ಅದರಲ್ಲೂ ಹೆಚ್ಚಾಗಿ ನಾನು ನನ್ನ ಡ್ರಾಮಾ ಟೀಮಿನ ಮೆಮೊರೀಸ್ನೇ ತೊಗೊಂಡೋಗ್ತಾ ಇದ್ದೀನಿ. ಜಾಸ್ತಿ ಕ್ಲಾಸಲ್ಲಿ
ಇಂಟ್ರೆಸ್ಟ್ ತೋರಿಸೋದಕ್ಕಿಂತ ಹೆಚ್ಚಾಗಿ ಡ್ರಾಮಾದಲ್ಲೇ ತೋರಿಸ್ತಾ ಇದ್ದೆ. ನನಗೆ ಸ್ಟಡೀಸಲ್ಲಿ ಏನಾದರೂ ಇಂಟ್ರೆಸ್ಟ್ ತೋರಿಸ್ಬೇಕು ಅನ್ನೋ ಆಲೋಚನೆಗಳೆಲ್ಲ ಇರಲಿಲ್ಲ ಅಷ್ಟೊಂದು. ನಾನು ಸ್ಟಡೀಸ್ ಬಿಟ್ಟು ಬೇರೆ ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ನನಗೆ ಮೊದಲಿಂದನೂ ತುಂಬಾ ಇಷ್ಟ. ಹಾಗಾಗಿ ಸ್ಟಡಿ ಬಿಟ್ಟು ಬೇರೆ ಏನಾದರೂ ಅಚೀವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಅಚೀವ್ ಮಾಡ್ತೀನಿ, ನಿಜಕ್ಕೂ ಗೊತ್ತಿಲ್ಲ. ಅಂದ್ಕೊಂಡಿದ್ದೀನಿ. ಸಕ್ಸಸ್ ಆದಾಗ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕನೇ ತಿಳಿಸ್ತೀನಿ, ಓಕೆನಾ? ಎಲ್ಲರೂ ನೀವು ಹೋಗಿ ನಾವು ಹೋಗಿ ಅಂತೆಲ್ಲ ತಳ್ಳಾಡಿಕೊಂಡು, ಆ್ಯಕ್ಚುಲಿ ನಾನು ಇರಲಿಲ್ಲ ಈ ವಿಡಿಯೋ ಮಾಡಿದಾಗ. ಈ ವಿಡಿಯೋ ಯಾರು ಮಾಡಿರೋದು ಅಂತಲೂ ಗೊತ್ತಿಲ್ಲ. ನನ್ನ ಗ್ಯಾಲರಿಲಿತ್ತು, ಹಂಗಾಗಿ ಹಾಕಿದ್ದೀನಿ. ನಾನು ಹೊರ್ಗಡೆ ಹೋಗಿದ್ದೆ ಅನಿಸುತ್ತೆ ಆ ಟೈಮಲ್ಲಿ ಈ ವಿಡಿಯೋಸ್ ಎಲ್ಲ ಎಲ್ಲರೂ ತಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ನಾನು ಈಗ ಸ್ನ್ಯಾಪಲ್ಲಿ 1 year ago 2 year ago ನೋಡಿದಾಗ ತುಂಬ ಖುಷಿಯಾಗಿದ್ದು ನಾನು ಈ ಕಾಲೇಜಲ್ಲಿ ಅಂತ ನೋಡಿದಾಗ ತುಂಬ ಖುಷಿಯಾಗಿದೆ. ಬಂದಿದೆ, ಯಾರು ಹೆಂಗೆ ಸಿಗ್ತಾರೋ, ಫ್ರೆಂಡ್ಸ್ ಹೆಂಗೆ ಆಗ್ತಾರೋ ಅಂತ. ಆದರೆ ಇವಾಗ ಅನಿಸಿದ್ರೆ ತುಂಬ ಒಳ್ಳೆ ಫ್ರೆಂಡ್ಸ್ ಕಾಲೇಜಿಂದ ಏನು ತಗೊಂಡೋಗ್ರಿ ಗೊತ್ತಿಲ್ಲ, ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಮೆಮೊರೀಸ್ ಇಲ್ಲಿ ಕಾಲೇಜ್ ಲಿಟ್ರಲಿ ಏನು ಕೊಟ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಫ್ರೆಂಡ್ಸ್ ಮಾತ್ರ ಲಿಟ್ರಲಿ ಎಲ್ಲರಿಗೂ ರಿಯಲಿ ಥ್ಯಾಂಕ್ಸ್ ಫಾರ್ ಈಚ್ ಅಂಡ್ ಎವ್ರಿವನ್. ಲಿಟ್ರಲಿ Next, hey, Google, it's not coming there. PO ಡಿಗ್ರಿ ಕಾಲೇಜ್ ಒಂದು ಹೌದಾ ಶ್ರೇಣ ಸೆಲ್ಸ್ ಕೂಡ ನೀವು ಮುಟ್ಕೊಂಡಿಲ್ಲ. ನಾನು ನೋಡ್ಬೇಕು ಏನೇ ಇದ್ರು ಫಸ್ಟ್ ಕಾಲೇಜಿಗೆ ಬಂದಾಗ ನಮಗೆ ಕ್ಲಾಸಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ, ಟೀಚರ್ಸ್ ಯಾರು ಕೂಡ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನಮಗೆ ಎಲ್ಲ ಹೋಗ್ತಾ ಫ್ರೆಂಡ್ಸ್ ಆಗಿ ಆಮೇಲೆ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಆಗಿದ್ವಿ. ಈಗಲೂ ಕೂಡ ಎಲ್ಲ ಒಟ್ಟಿಗೆ ಇದ್ದೀವಿ. ಆಮೇಲೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ ನಾವೆಲ್ಲ ಜೊತೆಲಿ ಸಿಕ್ಕೊಂಡಿದ್ದೀವಿ. ಅದು ತುಂಬ ಮೆಮೊರೀಸ್ಗಳಿದೆ. ನಾವಿಷ್ಟು 3 ವರ್ಷ ಸ್ಟಾರ್ಟ್ ಡಿಪಾರ್ಟ್ಮೆಂಟ್ ನಮಗೆ ಫೇರ್ವೆಲ್ ಕೊಡುವ ದಿನ ಕೂಡ ಹತ್ರ ಬಂದೇ ಬಿಡ್ತು. ಎಕ್ಸಾಮಿಗೆ ಇನ್ನೊಂದು 2 days ಇದೆ ಅನ್ನೋ ಹಾಗೆ ಫೇರ್ವೆಲ್ ಫಂಕ್ಷನ್ನ ಮಾಡಿದ್ರು. ಫಾರ್ಮಲ್ ಫಂಕ್ಷನು, ನಾವೆಲ್ಲ ಹೋಗಿದ್ವಿ.
ಕೊಟ್ಟಿದ್ರು. ಹಾಗೆ ನಾವು ಫೋಟೋ ತೆಗೆಸ್ಕೊಂಡ್ವಲ್ಲ ಅದನ್ನು ಮೊಮೆಂಟೊ ಹಾಕ್ಕೊಟ್ಟಿದ್ರು. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಆ್ಯಕ್ಚುಲಿ ಇದು ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಮಾಡದೇ ಇರೋ ಕಾರಣ ನಾವೆಲ್ಲ ಔಟ್ಸೈಡ್ ಗ್ರ್ಯಾಜುಯೇಷನ್ ಡೇ ಮಾಡ್ಕೊಂಡ್ವಿ ನಾವೆಲ್ಲರೂ ಸೇರಿ. ಹಾಗಾಗಿ ಎಲ್ಲ ವೈಟ್ ಆ್ಯಂಡ್ ವೈಟಲ್ಲೇ ಹೋಗಿದ್ವಿ. ತುಂಬಾ ಅಲ್ಲೂ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ಗೇಮ್ಸ್ಗಳಾಡಿದ್ವಿ. ಹಳೆಯ ನೆನಪನ್ನೆಲ್ಲ ನೆನಪು ಮಾಡ್ಕೊಂಡ್ವಿ. ತುಂಬಾ ಖುಷಿಯಾಗಿದ್ವಿ. ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಹೇಗೆ ಕಾಣ್ತಾ ಇದ್ದಾರೆ ನೋಡಿ, ಎಲ್ಲ ಸೆಲ್ಫಿ ತೊಗೊಳ್ಳೋದ್ರಲ್ಲಿ ಮತ್ತು ಎಲ್ಲರನ್ನೂ ಮಾತಾಡ್ಸೋದ್ರಲ್ಲಿ. ಇದು ಲಾಸ್ಟ್ ಡೇ ಅಂತ ಫುಲ್ ಎಲ್ಲ ಬೇಜಾರು ಮಾಡಿಕೊಂಡು ನನಗೆ ಅಳುನೇ ಬಂತು ಒಂದು ಸೆಕೆಂಡ್. ನನ್ನ ಫ್ರೆಂಡ್ಸ್ ಎಲ್ಲ ಅಳಬೇಡ ಅಂತ ಸಮಾಧಾನ ಮಾಡಿದ್ರು. ಕೊನೆಗೆ ಆಯಿತು ಅಂತ ಹೇಳಿ ನಾನು ಸಮಾಧಾನ ಆಗಿ ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಗ್ರ್ಯಾಜುಯೇಷನ್ ಮುಗಿಸಿ ಇದು ನನ್ನ ಕಾಲೇಜಿನ ಇವತ್ತಿನ ಲಾಸ್ಟ್ ವೀಡಿಯೋ ನನ್ನ ಕಾಲೇಜಿನ ಬಗ್ಗೆ. ಇಟ್ ಮೀನ್ಸ್ ಇನ್ಮೇಲೆ ಕಾಲೇಜಿಗೆ ಹೋಗಲ್ಲ ಆ ಯೂನಿಫಾರ್ಮ್ ಹಾಕ್ಕೊಂಡು, ಹೋದ್ರೂ ಕಲರ್ ಡ್ರೆಸ್ ಹಾಕ್ಕೊಂಡು ಏನಾದರೂ ಈಸ್ಕೊಬರೋಕ್ಕೆ ಟಿ ಸಿ ಈಸ್ಕೊಬರೋಕ್ಕೆ ಇದಕ್ಕೆ ಹೋಗಬೇಕಾಗತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಈ ರೀತಿ 307 ಬಸ್ ಹತ್ತು ಯಾವತ್ತೂ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಒಂದು ಲಾಸ್ಟ್ ವೀಡಿಯೋ ಮಾಡ್ಕೊಬೇಡೋಣ, ಲಾಸ್ಟ್ ಎಕ್ಸಾಮ್ ಡೇ ದಿನ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಾಲೇಜ್ ಪಕ್ಕ ಇರೋ ಹೋಟೆಲ್ಲು. ನಾನು ಇದಕ್ಕೆ ಒಂದು ಸತನೂ ಹೋಗಿಲ್ಲ, ಆದರೆ ನಮ್ಮ ಕ್ಲಾಸ್ ಹತ್ರನೇ ಇರೋದ್ರಿಂದ ನಮ್ಮ ಕ್ಲಾಸ್ ಪಕ್ಕನೇ ಇತ್ತು. ಹಾಗಾಗಿ ಅದ್ರಲ್ಲಿ ಬರ್ತಿರೋ ಸ್ಮೆಲ್ ನೋಡಿಬಿಟ್ಟು ಇವಾಗ ಬಾತ್ ಮಾಡ್ತವ್ರೆ, ಇವಾಗ ವಡೆ ಮಾಡ್ತವ್ರೆ, ಇವಾಗ ಅದು ಮಾಡ್ತವ್ರೆ ಇದು ಮಾಡ್ತವ್ರೆ ಅಂತ ಗೆಸ್ ಮಾಡ್ಕೊತ ಕೂರ್ತಾಯಿದ್ವಿ. ನಮ್ಮ ಎದುರುಗಡೆ ಕಾಲೇಜು ಮಹಾಜನ ಕಾಲೇಜ್ ಇದೆ ನಮ್ಮ ಎದುರುಗಡೆ. ಅದರ ಆಪೋಸಿಟ್ ಕಾಲೇಜೇ ನಮ್ಮ G++. ಸಿಕ್ಕಾಪಟ್ಟೆ ಇವತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಹೇಳಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದು ನಮ್ಮ ಕಾಲೇಜ್ ಕ್ಯಾಂಪಸ್ ನೋಡ್ಕೊಳ್ಳಿ. ಈ ಕಡೆ ಎಲ್ಲ ಕುತ್ಕೊಂಡು ಎಕ್ಸಾಮಿಗೆ ಓದ್ಕೋತಾ ಇದ್ದಾರೆ. ಅದು ಆ ಕಡೆ ಇರೋದು ಪಾರ್ಕಿಂಗ್ ಏರಿಯಾ. ಈಗ ಮುಂದೆ ಹೋಗ್ತಾ ಇದ್ದೀನಿ. ಹೋಗ್ತಾ ನಂಗೆ ಅಲ್ಲಿ ಸರ್ ಸಿಕ್ಕಿದ್ರು. ಸರ್ ಮಾತಾಡ್ಸಿದ್ರು, ಇವತ್ತೇನು ಸಬ್ಜೆಕ್ಟು ಅಂತ ಹೇಳಿ. ಹಾಗೆ ಏನು ಯೂಟ್ಯೂಬ್ಗೆ ಹಾಕಕ್ಕೆ ವೀಡಿಯೋ ಮಾಡ್ಕೋತಿದ್ಯಾ ಅಂತ ಕೇಳಿಬಿಟ್ಟು ಸರ್ ಕೂಡ ಹೋದರು. ಎಲ್ಲ ನಮ್ಮ ಕಾಲೇಜವರು ನಮ್ಮ ಕ್ಲಾಸವ್ರು ಬರ್ತಾಯಿದ್ದಾರೆ ಇವಾಗ. ಅವರು ಹಾಯ್ ಅಂತ ಹೇಳ್ಕೊಂಡು ಬರ್ತವ್ರೆ. ಇವತ್ತೇ ಲಾಸ್ಟ್ ಈ ಕಾಲೇಜ್ ಯೂನಿಫಾರ್ಮ್ ಹಾಕೋದೆಲ್ಲ ಲಾಸ್ಟ್ ಅಂತ ಅವ್ರ ಜೊತೆನೂ ನಾನು ಹೇಳ್ತಾ ಇದ್ದೆ. ಹೌದೌದು ಸಾಕು ನಮಗೆ ಯೂನಿಫಾರ್ಮ್ ಹಾಕಿದ್ದು ಅಂತ ಅವರು ಅದನ್ನೇ ಹೇಳಿದ್ರು.
ನೆಕ್ಸ್ಟ್ ಈಗ ನಾನು ನಿಮಗೆ ನಮ್ಮ ಕ್ಲಾಸ್ ತೋರಿಸ್ತಾ ಇದ್ದೀನಿ. ಒಂದು ಕೊನೆಯ ವೀಡಿಯೋದಲ್ಲಿ ನಮ್ಮ ಕ್ಲಾಸ್ ರೂಮ್ ವೀಡಿಯೋ ಇರಲಿ, ಯಾರೂ ಇರಲ್ಲ ಅಂತ ಅಂದ್ಕೊಂಡೇ ಹೋಗ್ತಾ ಇದ್ದೆ ನಾನು. ಬಟ್ ಒಂದು ಸ್ವಲ್ಪ ಜನ ಇದ್ದರು ನಮ್ಮ ಕ್ಲಾಸ್ ಒಳಗೆ, ಓದ್ಕೋತಾ ಇದ್ದರು. ಇದು ನಮ್ಮ ಲೆಕ್ಚರರ್ದು ಕ್ಯಾಬಿನ್ ಎಲ್ಲ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ದೀಕ್ಷಾ ಸಿಕ್ಕಿದ್ಲು, ಹಾಯ್ ಮಾಡಿಬಿಟ್ಟು ಹೋದ್ಲು. ನೆಕ್ಸ್ಟು ರಕ್ಷಿತಾ ಮತ್ತು ಭೂಮಿಕಾ ಫೇಸೇ ತೋರಿಸ್ಲಿಲ್ಲ, ಅವರು ಹಾಗೆ ಹೊರಟೋಗ್ಬಿಟ್ರು. ಇದು ಸಂಜನಾ ಮತ್ತು ದರ್ಶಿನಿ, ಇದು ಅದ್ನಾನ್, ಇದು ಸುಪ್ರಿಯಾ, ವೈಷ್ಣವಿ. ಎಲ್ಲದು ಒಂದು ಸಲ ವೀಡಿಯೋ ಮಾಡಿಕೊಂಡೆ. ನಮ್ಮ ಕ್ಲಾಸ್ ನೆನಪಾದರೆ ನೀವು ನೋಡಬೇಕಾ? ಹಂಗಾದ್ರೆ ನನ್ನ ಯೂಟ್ಯೂಬ್ ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿರ್ತೀನಿ ಅಂತೆಲ್ಲ ಹೇಳ್ಕೊಂಡು ಅವ್ರ ಜೊತೆನೂ ಚೆಂದ ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿರೋದು ನಮ್ಮ ಕಾಲೇಜ್ ಲೈಬ್ರರಿ. ಫಸ್ಟು ಲೈಬ್ರರಿಯನ್ನಾಗಿ ಬಂದಿದ್ದು ನಮ್ಮ ಅಂಕರಾಜು ಸರು. ಅದಾದಮೇಲೆ ಅವರು ಡ್ರಾಮಾ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅವರು ರಂಗಭೂಮಿ ಪ್ರತಿಭೆ, ತುಂಬಾ ಚೆನ್ನಾಗಿ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ. ಅವ್ರದ್ದು ಕೂಡ ಆ್ಯಕ್ಟಿಂಗ್ ಸ್ಕೂಲ್ನ ನಡೆಸ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗ್ಸ್ಗೆ, ನೋಡ್ಕೊಳ್ಳಿ. ನೆಕ್ಸ್ಟು ಎಕ್ಸಾಮಿಗೆ ಟೈಮ್ ಆಯಿತು ಅಂತ ಮೇಲೆ ಬಂದೆ. ಎಲ್ಲ ಹಾಲ್ ಟಿಕೆಟ್ ಇಟ್ಕೊಂಡು ರೆಡಿಯಾಗಿದ್ದರು ಹೊರಡೋದಕ್ಕೆ. ಹಾಗೆ ನನ್ನ ಫ್ರೆಂಡ್ಸ್ ಒಂದು ವೀಡಿಯೋ ಮಾಡಿಕೊಂಡೆ. ನಾವು ಆ್ಯಕ್ಚುಲಿ 5 ಮೆಂಬರ್ಸ್ ಯಾವಾಗಲೂ ಜೊತೆಗೆ ಇರ್ತೀವಿ. ನೆಕ್ಸ್ಟು ಎಕ್ಸಾಮ್ ಎಲ್ಲ ಮುಗೀತು. ಆ್ಯಕ್ಚುಲಿ ಎಕ್ಸಾಮ್ಗೆಲ್ಲ ಕುತ್ಕೊಂಡಾಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಎಲ್ಲಿ ಬೈದ್ಬಿಡ್ತಾರೋ ಅನ್ನೋ ಭಯಕ್ಕೆ ಫೋನ್ ತೊಗೊಂಡು ಹೋಗಲಿಲ್ಲ ನಾನಲ್ಲಿ ವೀಡಿಯೋ ಮಾಡೋಕ್ಕೆ. ಬ್ಯಾಗೆಲ್ಲ ಇಟ್ಬಿಟ್ಟು ಹೊರಟೋಗ್ಬಿಟ್ಟೆ. ಹಾಗಾಗಿ ನೆಕ್ಸ್ಟ್ ಈಗ ಕ್ಯಾಂಟೀನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ನಮ್ಮ ಕಾಲೇಜ್ ವ್ಯಾನ್. ಓಕೆ, ನೆಕ್ಸ್ಟ್ ಈಗ ಕ್ಯಾಂಟೀನ ತೋರಿಸ್ತೀನಿ, ಬನ್ನಿ ನೋಡುವ. ಹಾಗೆ ಆಫೀಸ್ ರೂಮ್ ತೋರ್ಸೋಕ್ಕಾಗಲ್ಲ, ಹಿಂಗೆ ಮೇಲೆ ಹತ್ತಬೇಕು. ಅಲ್ಲಿ ಮೇಲ್ಗಡೆ ಅಲ್ಲಿ ನನ್ನ ಫ್ರೆಂಡ್ಸ್ ನಿಂತಿದ್ದಾರೆ ನೋಡಿ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಈಚೆಯಿಂದನೇ ನೋಡ್ಕೊಬಿಡಿ, ಅದೇ ಆಫೀಸ್ ರೂಮ್, ಕ್ಯಾಂಟೀನ್ ಎದುರುಗಡೆ ಇರೋದು. ಹಾಗೆ ಕ್ಯಾಂಟೀನ್ ತೋರಿಸ್ತೀನಿ, ಬನ್ನಿ. ಇದೇ ಫಸ್ಟ್ ಟೈಮ್ ನಾನು ಕ್ಯಾಂಟೀನ್ ವೀಡಿಯೋ ಮಾಡ್ತಾ ಇರೋದು. ಕ್ಯಾಂಟೀನ್ ಹತ್ರ ವೀಡಿಯೋನೇ ಮಾಡಿರಲಿಲ್ಲ ನಾನು ಯಾವತ್ತೂ. ಇದೇ ನಮ್ಮ ಕ್ಯಾಂಟೀನು, ಒಂದು ಪುಟ್ಟಾಗಿದೆ, ಬಟ್ ಎಲ್ಲ ಸಿಗತ್ತೆ ನಿಮ್ಗೆ ಏನು ಬೇಕದು. ನೆಕ್ಸ್ಟು ಕೆಳಗಡೆ ಕೂಡ ಇದೆ, ಅಲ್ಲಿ ಸಮೋಸ ಅದೆಲ್ಲ ಸಿಗತ್ತೆ, ಅದು ಒಂದು ಕಡೆ ಇದೆ. ನೆಕ್ಸ್ಟು ಇದು ಲಾಸ್ಟ್ ಡೇ ಅಂತ ಹೇಳಿ ಬಾಯಿ ಮಾಡಿ ಹೋಗ್ತಾ ಇದೆ. ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಂದರೆ, ಅವರೆಲ್ಲ ಎಷ್ಟು ವೀಡಿಯೋಸ್ ಮಾಡ್ತೀಯ, ನಾವು ನೋಡ್ತೀವಿ, ಮಾಡಿ ಅಂತ ಹೇಳ್ತಾಯಿದ್ರು. ಒಂದು ಫೀಲ್ ಇತ್ತು, ಅಯ್ಯೋ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯೂನಿಫಾರ್ಮ್ ಯಾವತ್ತೂ ಹಾಕಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಹಾಗೆ ಖುಷಿನೂ ಕೂಡ ಆಯಿತು, ಇನ್ನು ಬಿಟ್ಟು ನ್ಯೂ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮುಂದೆ ಅಂತ ಹೇಳಿ. ಇಲ್ಲೂ ಬಾಯ್ ಹೇಳಿ ವೀಡಿಯೋ ತಗೊಂಡು ಹೋಗ್ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋನೂ ತೆಗಿತಾ ಇರ್ತೀನಿ. ಅಯ್ಯೋ ಇವಳ ಎಷ್ಟು ವೀಡಿಯೋ ತೆಗಿದ್ದೆ, ಮತ್ತೆ ತೆಗಿತಾಳೆ ನೋಡಿ ಅಂತ ಹೇಳಿ ಎಲ್ಲರೂ ಅಲ್ಲೇ ಮಾತಾಡ್ಕೋತಾ ಇದ್ರು. ಹಾಗೆ ಒಂದು ಲಾಸ್ಟ್ ಟೈಮ್ ಕೊನೆ ವೀಡಿಯೋ ಇರಲಿ ಅಂತ ಹೇಳಿ ಹಾಕ್ತೆ. ಹಾಗೆ ಇದೇ ಲಾಸ್ಟ್, ನಾನು ಈ ಐಡಿನ ಹಾಕ್ಕೊಳ್ಳೋದು ಇವತ್ತೇ ಲಾಸ್ಟ್ ಅಂತೇಳಿ ಅದನ್ನು ಒಂದು ವೀಡಿಯೋ ಮಾಡಿ ಇಟ್ಕೊಂಡೆ. ಎಷ್ಟು 11:51ಗೆ. ಹೆಲೋ ಗೈಸ್, ಇವನ ಹೆಸರು ಅದ್ನಾನ್ ಅಂತ. ದಿಸ್ ಈಸ್ ಧನಲಕ್ಷ್ಮಿ, ದಿಸ್ ಈಸ್ ಮಮ್ಮಿನಾ. ಧನಲಕ್ಷ್ಮಿದು ಯೂಟ್ಯೂಬ್ ಇದೆ, ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪಾಠಶಾಲೆ ಅಂತ. ಓಕೆ, ಇಟ್ಸ್ ಓಕೆ, ಅದನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಫಸ್ಟ್ ಏನೈತಲ್ಲ, ಓ ಯುವರ್ಸ್ ಕುಕ್ರಿ. ಇವಾಗ ಇದನ್ನ ಚೇಂಜ್ ಮಾಡೋರೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡಿಬಿಡಿ. ಕೊನೆ ದಿನ ಹೇಗಿತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು.